ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರೂಪಾ ಕುಬೇಂದ್ರಪ್ಪ ವರ್ಲ್ಡ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಆರಾಮಾಗಿರ್ತೀರಾ. ಫ್ರೆಂಡ್ಸ್, ಇವತ್ತು ನಾನು ಡೈಲಿ ವ್ಲಾಗ್ ಶೂಟ್ ಮಾಡ್ತಾ ಇದ್ದೀನಿ. ಬಟ್ ಫಸ್ಟ್ ವ್ಲಾಗ್ ಸ್ಟಾರ್ಟಿಂಗ್ಗೆ ನಾನು ವಾಯ್ಸ್ ಓವರ್ ಕೊಡ್ತಾ ಶೂಟ್ ಮಾಡ್ತಾ ಇದ್ದೀನಿ. ಬಿಕಾಸ್ ಒಂದು ಸಿಂಪಲ್ ರುಟೀನ್, ಒಂದು ಸಿಂಪಲ್ ಡೇ ಅಥವಾ ಒಂದು ಸಿಂಪಲ್ ವ್ಲಾಗ್ನ ಶೂಟ್ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಇವಾಗ ನಾನು ಫಸ್ಟಿಗೆ ಮಾರ್ನಿಂಗ್ ಏನಾದರೂ ಆಯಿತು ಒಂದೊಂದು ಡಿಟಾಕ್ಸ್ ಡ್ರಿಂಕನ್ನು ಕುಡಿತೀನಿ. ಸೊ ಡಿಟಾಕ್ಸ್ ಡ್ರಿಂಕ್ಸ್ ಬೇರೆ, ಬಟ್ ಇವಾಗ ನಾನು ಮಾಡ್ಕೊತಾ ಇರೋದು ಒಂದು ಸಿಂಪಲ್ ಒಂದು ಪಾಲಕ್ ಸ್ಮೂತಿ ಥರ ಮಾಡ್ಕೊತಾ ಇದ್ದೀನಿ. ಸೊ ಈ ಒಂದು ಪಾಲಕ್ ಸ್ಮೂತಿಗೆ ನಾನಿಲ್ಲಿ ಯೂಸ್ ಮಾಡ್ತಾ ಇರುವಂಥದ್ದು ಪಾಲಕ್ ಸೊಪ್ಪು ಮತ್ತು ಅದಕ್ಕೆ ಬನಾನಾ ಯೂಸ್ ಮಾಡ್ತಾ ಇದ್ದೀನಿ. ಸೊ ಈ ಒಂದು ಕಾಂಬಿನೇಷನ್ ಅಂತೂ ಅಲ್ಟಿಮೇಟ್ ಆಗಿರುತ್ತೆ. ನನಗೆ ಪರ್ಸ್ನಲ್ ಫೇವ್ರೇಟ್ ಸ್ಮೂತಿ ಅಂತಲೇ ಹೇಳ್ಬೋದು ಇದನ್ನು. ಇದಕ್ಕೆ ನೀವು ಬೇಕಾದರೆ ಡ್ರೈ ಫ್ರೂಟ್ಸ್ ಕೂಡ ಆ್ಯಡ್ ಮಾಡ್ಕೋಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಆಲ್ಸೋ ಹೆಲ್ತ್ ಬೆನಿಫಿಟ್ಸ್ ಕೂಡ ತುಂಬ ಇದೆ. ನಾನು ಹೆಲ್ತ್ ಓರಿಯೆಂಟೆಡ್ ಆಗಿ ಏನಾದರೂ ಒಂದು ಎಕ್ಸ್ಪ್ಲೋರ್ ಮಾಡ್ತಾ ಇರ್ತೀನಿ. ಸೊ ನಾನು ಕೂಡ ಯೂಟ್ಯೂಬ್ ಅಥವಾ ನಾನು ಕೂಡ ಗೂಗಲ್ನ ಸರ್ಚ್ ಮಾಡಿದಾಗ ಅಥವಾ ನನಗೆ ಗೊತ್ತಿರುವಂಥ ಒಂದಷ್ಟು ಜನ ಸಜೆಸ್ಟ್ ಮಾಡಿದಾಗ ನಾನು ಅದನ್ನು ಡೆಫಿನೆಟ್ಲಿ ಫಾಲೋ ಮಾಡ್ತೀನಿ. ಸೊ ಈ ಒಂದು ಪಾಲಕ್ ಮತ್ತು ಬನಾನಾ ನಮ್ಮ ದೇಹಕ್ಕೆ ಅನೇಕ ಆರೋಗ್ಯದಾಯಕ ಪ್ರಯೋಜನಗಳನ್ನು ಒಳಗೊಂಡಿದೆ ಅಂತಲೇ ಹೇಳಬಹುದು. ಸೊ ಪಾಲಕ್ ಅಂತ ಬಂದಾಗ ಅದರಲ್ಲಿ ವಿಟಮಿನ್ ಎ, ಸಿ, ಕೆ ಆ್ಯಂಡ್ ಆಲ್ಸೋ ಕ್ಯಾಲ್ಶಿಯಂ ಕಂಟೆಂಟ್ ಇದೆ. ಸೊ ತುಂಬ ಅಂದರೆ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ಆ್ಯಂಡ್ ಆಲ್ಸೋ ಬನಾನಾ ಅಂತ ಬಂದಾಗ ಅದರಲ್ಲೂ ಕೂಡ ಅಷ್ಟೇ ನಮ್ಮ ಡೈಜೆಷನ್ ಪವರ್ನ ಇಂಪ್ರೂವೈಸ್ ಮಾಡುವಂತಹ ಬೆಸ್ಟ್ ಕ್ವಾಲಿಟಿ ಆಗಿರುತ್ತೆ. ಸೊ ಇದನ್ನು ನಾನು ಆಲ್ಮೋಸ್ಟು ಟಿಫನ್ಗಿಂತ ಮುಂಚೆ ಆದಷ್ಟು ಖಾಲಿ ಹೊಟ್ಟೆ ಒಳಗೆ ತೊಗೊಳಕ್ಕೆ ಈ ಥರ ಟ್ರೈ ಮಾಡ್ತಾ ಇರ್ತೀನಿ. ದಿನ ಈ ಥರ ಏನಾದರೂ ಒಂದೊಂದು ಜ್ಯೂಸ್ಗಳನ್ನು ತೊಗೊಂಡು ಕುಡೀರಿ, ಆರೋಗ್ಯಕ್ಕೆ ಒಳ್ಳೆಯದು. ಲೈಕ್ ABC ಜ್ಯೂಸ್ ಆಗಿರ್ಬೋದು, ಅಥವಾ ಫ್ರೂಟ್ ಜ್ಯೂಸ್ ಆಗಿರ್ಬೋದು, ಫ್ರೆಶ್ ಜ್ಯೂಸ್ಗಳಾಗಿರ್ಬೋದು, ಅಥವಾ ಈ ಥರ ಸ್ಮೂತೀಸ್ಗಳಾಗಿರ್ಬೋದು, ಕುಡೀರಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಸೊ ನಾನು ಅದನ್ನು ಕುಡ್ಕೊಂಡು ಲೇಟರ್ ದಟ್ ನಾನು ಸ್ನಾನ ಮಾಡ್ಕೊಂಬಂದು ಇವತ್ತು ನಮ್ಮನೆ ಪೂಜೆ ಈ ರೀತಿ ಇರುತ್ತೆ. ಸೊ ಡೈಲಿ ಪೂಜೆ ಇರುತ್ತೆ. ನಾನು ನಿಮಗೆ ಆಲ್ಮೋಸ್ಟ್ ಕ್ಲಿಪ್ಪಿಂಗ್ಸನ್ನು ಆ್ಯಡ್ ಮಾಡ್ತೀನಿ. ಡೈಲಿ ವ್ಲಾಗ್ ಅಂತಂದಾಗ ಇಟ್ ಶುಡ್ ಬಿ ಇನ್ಕ್ಲೂಡ್ ಈಚ್ ಆ್ಯಂಡ್ ಎವ್ರಿಥಿಂಗ್ ಅಲ್ವಾ. ಸೊ ಹಾಗಾಗಿ ನಾನು ಆ್ಯಡ್ ಮಾಡ್ತಾ ಇರ್ತೀನಿ ಅಷ್ಟೇ. ಸೊ ಪದೇ ಪದೇ ನೋಡಬೇಕು ಅಂತ ಬೇಜಾರು ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಇದು ದೇವ್ರ ಕಾರ್ಯ ಅಲ್ವಾ. ಸೊ ದೇವ್ರ ವಿಚಾರ ಅಲ್ವಾ. ದೇವ್ರ ವಿಚಾರನ ಆದಷ್ಟು ಆನಂದದಿಂದನೇ ಕಣ್ಣು ತುಂಬ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ. ಸೊ ಅದಾದಮೇಲೆ ನಾನಿವತ್ತು ಮಾರ್ನಿಂಗ್ ಟಿಫನ್ನಿಗೆ ಗಂಜಿ ಮಾಡ್ಕೊತಾ ಇದ್ದೀನಿ. ಸೊ ಗಂಜಿಗೆ ಯೂಶ್ವಲಿ ನಾನು ರಾಗಿ ಹಿಟ್ಟು, ಗೋಧಿ ಹಿಟ್ಟು ಮತ್ತು ಜೋಳದ ಹಿಟ್ಟು, ಅಕ್ಕಿ ಹಿಟ್ಟು, ಈ ಥರ ಮನೆಯಲ್ಲಿ ಯಾವ್ಯಾವ ಹಿಟ್ಟು ಅವೈಲೇಬಲ್ ಇರುತ್ತೆ ಅಲ್ವಾ. ಸೊ ಆ ಥರ ಒಂದು 2-3 ಥರದ ಹಿಟ್ಟನ್ನು ಯೂಸ್ ಮಾಡಿಕೊಂಡು ನಾನು ಗಂಜಿ ಅಥವಾ ಅಂಬ್ಲಿಯನ್ನು ಮಾಡ್ಕೋತೀನಿ. ನನಗೆ ಏನೋ ಗೊತ್ತಿಲ್ಲ, ಮಾರ್ನಿಂಗ್ ಸ್ವಲ್ಪ ಸ್ಪೈಸಿಯಾಗಿ ತಿನ್ನೋದಕ್ಕಿಂತ ಈ ಥರ ಪ್ಲೈನಾಗಿ ತಿನ್ನಲಿಕ್ಕೆ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಇವತ್ತು ನಾನು ಮಾರ್ನಿಂಗ್ ಈ ಒಂದು ಗಂಜಿನ ಮಾಡಿಕೊಂಡು ಕುಡಿದೆ. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ನಾನು ಇವಾಗ ಮಧ್ಯಾಹ್ನದ ಅಡುಗೆನ ಪ್ರಿಪೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಆ್ಯಕ್ಚುಲಿ ಮಾರ್ನಿಂಗ್ ರುಟೀನ್ ನೀವೇ ನೋಡ್ಕೊಂಡು ಬಂದಿದ್ದೀರಾ. ವೆರಿ ಸಿಂಪಲ್ ರುಟೀನ್ ಆಗಿತ್ತು. ಸೊ ಹಾಗಾಗಿ ಅದನ್ನು ಜಸ್ಟ್ ನಾನು ವಾಯ್ಸ್ ಓವರ್ ಕೊಟ್ಟು ಮುಗಿಸಿದ್ದೀನಿ. ಸೊ ಇವಾಗ ಮಧ್ಯಾಹ್ನದ ರುಟೀನ್ ಅಂತ ಬಂದಾಗ ನಾನಿವಾಗ ಆಂಧ್ರ ಸ್ಟೈಲ್ ಪಾಲಕ್ ಪಪ್ಪು ಅಂತಾರೆ, ಗೊತ್ತಾ? ಕೇಳಿರ್ತೀರಾ ಅನ್ಕೊಳ್ತೀನಿ ತುಂಬ ಜನ. ಇದು ವೈಟ್ ರೈಸ್ಗೆ, ಚಪಾತಿಗೆ, ರೊಟ್ಟಿಗೆ, ಈವನ್ ಪೂರಿಗೆ ತುಂಬ ಜನ ಯೂಸ್ ಮಾಡ್ಕೋತಾರೆ. ಕಾಂಬಿನೇಷನ್ ವೈಸ್ ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಾನು ಇದನ್ನು ತಿಂದಿದ್ದೀನಿ. ಇದಕ್ಕೂ ಮೊದಲು ಕೂಡ ಮನೆಯಲ್ಲಿ ತುಂಬ ದಿನಾನೇ ಆಗೋಯ್ತು ನಾನು ಇದನ್ನು ಮಾಡಿರಲಿಲ್ಲ. ಬಟ್ ಆಚೆ ಕಡೆ ಎಲ್ಲ ತಿಂದಿದ್ದೆ. ಬಟ್ ಮನೇಲೂ ಕೂಡ ಒಂದು 2 ಟೈಮ್ಸ್ ನಾನು ಟ್ರೈ ಮಾಡಿದ್ದೀನಿ. ಬಟ್ ತುಂಬ ದಿನ ಆಯಿತು. ಸೊ ಹಾಗಾಗಿ ಇವತ್ತು ನಾನು ಪ್ರಿಪೇರ್ ಮಾಡೋಣ, ಹಾಗೆ ಅದನ್ನು ಕೂಡ ನಿಮಗೆ ತೋರಿಸೋಣ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡ್ಕೊಂಡಿದ್ದೀನಿ. ನಿಜವಾಗ್ಲೂ ಹೇಳ್ತೀನಿ, ವೆರಿ ಈಸಿ ಟು ಕುಕ್ ಆ್ಯಂಡ್ ಆಲ್ಸೋ ಟೇಸ್ಟಿ. ಮತ್ತು ಈ ಚಪಾತಿ ರೊಟ್ಟಿಗೆಲ್ಲ ಏನಪ್ಪ ಬೆಸ್ಟ್ ಕಾಂಬಿನೇಷನ್ ಅಂದಾಗ ಇದನ್ನು ನೀವು ಆರಾಮ್ಸೆ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಇವಾಗ ನಾನು ತಡ ಮಾಡದೆ ನಿಮ್ಗೆಲ್ರಿಗೂ ತೋರಿಸ್ತೀನಿ ಇದು ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು. ವೆರಿ ಸಿಂಪಲ್ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಮಾಡುವಂಥದ್ದು. ಸೊ ಇವಾಗ ಬನ್ನಿ, ತಡ ಮಾಡದೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು, ಏನೆಲ್ಲ ಮಾಡಬೇಕು ಅಂತ ಹೇಳ್ಬಿಟ್ಟು ಪ್ರೊಸೀಜರ್ನೆಲ್ಲ ಹೇಳ್ಕೊಡ್ತೀನಿ, ನೀವು ನೋಡ್ಕೊಳ್ಳಿ. ಎಸ್, ಈ ಒಂದು ಪಾಲಕ್ ಪಪ್ಪು ಮಾಡಲಿಕ್ಕೆ ವೆರಿ ಲಿಟಲ್ ಅಥವಾ ವೆರಿ ಮಿನಿಮಲ್ ಇಂಗ್ರೀಡಿಯೆಂಟ್ಸ್ನ ನಾವು ಯೂಸ್ ಮಾಡ್ಕೊತಾ ಇದ್ದೀವಿ. ಇಲ್ಲಿ ನಾನು ಪಾಲಕ್ ಪಪ್ಪು ಆಗಿರೋದ್ರಿಂದ ಪಾಲಕ್ ಸೊಪ್ಪನ್ನು ತೊಗೊಂಡಿದ್ದೀನಿ. ಅದಾದಮೇಲೆ ತೊಗರಿಬೇಳೆ, ಮತ್ತು ಖಾರಕ್ಕೆ ಅನುಗುಣವಾಗಿ ಮೆಣಸಿನ್ಕಾಯಿ, ಆಮೇಲೆ ಈರುಳ್ಳಿ, ಟೊಮ್ಯಾಟೊ, ಹಾಗೆ ಬೆಳ್ಳುಳ್ಳಿ, ಇಷ್ಟು ಐಟಮನ್ನು ನಾನು ಇಲ್ಲಿ ತೊಗೊಂಡಿದ್ದೀನಿ. ಸೊ ತುಂಬ ಅಂದರೆ ತುಂಬ ಈಸಿಯಾಗಿ ಮಾಡ್ಕೋಬೋದು ಫ್ರೆಂಡ್ಸ್. ಸೊ ನೋಡ್ಕೊಂಬಂದ್ರಿ ಅಲ್ವಾ, ತುಂಬ ಈಸಿಲಿ ಅವೈಲೇಬಲ್ ಇಂಗ್ರೀಡಿಯೆಂಟ್ಸ್, ಎಲ್ಲರ ಮನೇಲೂ ಕೂಡ ಸಿಗೋ ಅಂತ ಇಂಗ್ರೀಡಿಯೆಂಟ್ಸೇ ಆಗಿರುತ್ತೆ. ನಾನು ಯೂಶಲಿ ಯಾವಾಗಲೂ ಕೂಡ ಏನೇ ಒಂದು ರೆಸಿಪಿನ ಹೇಳ್ಕೊಡ್ಬೇಕಂತ ಅಂದಾಗಲೂ ಕೂಡ ನಾನು ಫಸ್ಟು ಇಂಗ್ರೀಡಿಯೆಂಟ್ಸ್ಗಳ ಬಗ್ಗೆ ಯೋಚನೆ ಮಾಡ್ತೀನಿ. ಬಿಕಾಸ್ ಎಲ್ಲರಿಗೂ ಕೂಡ ಈಸಿಯಾಗಿ ಅವೈಲೇಬಲ್ ಆಗಬೇಕು ಆ್ಯಂಡ್ ಆಲ್ಸೋ ಈಸಿಯಾಗಿ ಮಾಡಲಿಕ್ಕೆ ಆಗಬೇಕು. ಸೊ ಆ ಥರ ನಾನು ಇಂಗ್ರೀಡಿಯೆಂಟ್ಸ್ ಆಗಿರ್ಬೋದು ಅಥವಾ ಮಾಡೋ ಪ್ರೊಸೀಜರ್ ಆಗಿರ್ಬೋದು ಹೇಳ್ಕೊಡೋದಕ್ಕೆ ಇಷ್ಟಪಡ್ತೀನಿ. ಸೊ ಇಷ್ಟೇ ಇಂಗ್ರೀಡಿಯೆಂಟ್ಸ್, ತುಂಬ ಮಿನಿಮಲ್ ಇಂಗ್ರೀಡಿಯೆಂಟ್ಸನ್ನು ಯೂಸ್ ಮಾಡಿಕೊಂಡು ಜಸ್ಟ್ ಕ್ವಿಕ್ ಅಂತ ಮಾಡ್ಕೋಬೋದು. ಸೊ ಇವಾಗ ಬನ್ನಿ ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು ಮೆಥಡ್ನ ಹೇಳ್ಕೊಡ್ತೀನಿ. ನಾಟ್ ಓನ್ಲಿ ಮಿನಿಮಲ್ ಇಂಗ್ರೀಡಿಯೆಂಟ್ಸ್, ಆಲ್ಸೋ ಒಂದು ಮಾಡೋ ಮೆಥಡ್ ಕೂಡ ತುಂಬ ಅಂದರೆ ತುಂಬ ಈಸಿ. ಸೊ ಇಲ್ಲೇನಿಲ್ಲ, ನಾನು ಒಂದು ಕುಕ್ಕರ್ ತೊಗೊಂಡಿದ್ದೀನಿ. ಕುಕ್ಕರ್ಗೆ ಒಂದು 2-3 ಸ್ಪೂನ್ ನೀವು ಅಡುಗೆ ಎಣ್ಣೆ ಅಥವಾ ಆಯಿಲನ್ನು ಯೂಸ್ ಮಾಡ್ಕೊಳ್ಳಿ. ಅದಕ್ಕೆ ನಾವಿಲ್ಲಿ ತೊಗೊಂಡಿರುವಂತಹ ತೊಗರಿಬೇಳೆ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ
ಆ್ಯಂಡ್ ಟೊಮ್ಯಾಟೊ, ಈರುಳ್ಳಿ ಮತ್ತು ಮೈನ್ ಇಂಗ್ರೀಡಿಯೆಂಟ್ಸ್ ಆದಂತಹ ಪಾಲಕ್ ಸೊಪ್ಪು ಇಷ್ಟನ್ನು ಕೂಡ ನೀಟಾಗಿ ನಾವು ಈ ಕುಕ್ಕರ್ಗೆ ಹಾಕ್ಕೊಳ್ಳೋಣ. ಸೊ ಇಷ್ಟನ್ನು ಹಾಕೊಂಡ ಮೇಲೆ ನಾವು ಒಂದು ಚಿಟಿಕೆ ಅಡುಗೆ ಅರಿಶಿನ ಅಂತ ಯೂಸ್ ಮಾಡ್ತೀವಲ್ವ, ಸೊ ಟರ್ಮರಿಕ್ ಪೌಡರ್ ಅದನ್ನು ಯೂಸ್ ಮಾಡೋಣ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ. ಸೊ ಇಷ್ಟನ್ನು ಹಾಕಿಬಿಟ್ಟು ನಾವು ನೀರನ್ನು ಹಾಕೋಬೇಕು. ನೀರು ಸ್ವಲ್ಪ ಹದವಾಗಿ ಹಾಕ್ಕೊಳ್ಳಿ, ಯಾಕಂದರೆ ಈ ಒಂದು ಪಾಲಕ್ ಪಪ್ಪು ಏನಿದೆಯಲ್ಲ ಇದು ತುಂಬ ತೆಳುವಾದರೆ ನಿಜವಾಗ್ಲೂ ಚೆನ್ನಾಗಿರೋದಿಲ್ಲ. ಸ್ವಲ್ಪ ತಿಕ್ ಕನ್ಸಿಸ್ಟೆನ್ಸಿಲೇ ಇರಬೇಕು. ಆವಾಗ ರೊಟ್ಟಿ, ಚಪಾತಿ, ಪೂರಿ ಎಲ್ಲದಕ್ಕೂ ಕೂಡ ನೀಟಾಗಿ ಬ್ಯಾಲೆನ್ಸ್ ಆಗುತ್ತೆ. ಸೊ ಬೆಸ್ಟ್ ಕಾಂಬಿನೇಷನ್ ಆಗುತ್ತೆ. ಸೊ ಇಷ್ಟನ್ನು ಹಾಕೊಂಡು ನೀಟಾಗಿ ಒಂದು ಮಿಕ್ಸ್ ಕೊಟ್ಬಿಟ್ಟು ಆಮೇಲೆ ಕುಕ್ಕರ್ ಮುಚ್ಚಳ ಮುಚ್ಚಿಬಿಡಿ. ಮುಚ್ಚಿ ಒಲೆ ಮೇಲಿಟ್ಟು ಒಂದು 3ರಿಂದ 4 ವಿಸಲನ್ನು ತೆಗೆಸ್ಕೊಳ್ಳಿ. ಸೊ ಇವಾಗ ಅದನ್ನೆಲ್ಲ ಕುಕ್ಕರಿಗೆ ಹಾಕಿ ಇಟ್ಟಿದ್ದೀನಿ. ಅದು ಅಟ್ಲೀಸ್ಟ್ ಒಂದು 3 to 4 ವಿಸಲ್ ಬರಲಿ. ಅವಾಗ ನೀಟಾಗಿ ಬೇಳೆ ಮತ್ತೆ ಹಾಕಿರೋ ಐಟಮ್ಸ್ ಎಲ್ಲ ನೀಟಾಗಿ ಸ್ಮ್ಯಾಶ್ ಆಗುತ್ತೆ. ಇದು ನೀಟಾಗಿ ಸ್ಮ್ಯಾಶ್ ಆದ್ರೇ ಟೇಸ್ಟ್ ಚೆನ್ನಾಗಿರುವಂಥದ್ದು. ಸೊ ಹಾಗಾಗಿ ಒಂದು 3ರಿಂದ 4 ವಿಸಲ್ನ ತೆಗೆಸ್ತೀನಿ ನಾನು. ಇದು ವಿಸಲ್ ಬರೋ ಅಷ್ಟೊತ್ತಿಗೆ ನಾನು ಇವಾಗ ಏನು ಮಾಡ್ತೀನಿ ಅಂದರೆ ಚಪಾತಿಗೆ ಹಿಟ್ಟು ಕಲಿಸ್ಕೊಂಡ್ಬಿಡ್ತೀನಿ. ಬಿಕಾಸ್ ನನಗೆ ಇವತ್ತು ಪಾಲಕ್ ಪಪ್ಪು ಜೊತೆ ಚಪಾತಿ ತಿನ್ನಬೇಕು ಅಂತ ಅನಿಸ್ತಾ ಇದೆ. ಸೊ ಹಾಗಾಗಿ ನಾನು ಚಪಾತಿಗೆ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ನೆಕ್ಸ್ಟ್ ನಾನಿಲ್ಲಿ ಚಪಾತಿ ಹಿಟ್ಟನ್ನು ಕಲಿಸ್ತಾ ಇದ್ದೀನಿ. ಚಪಾತಿ ಹಿಟ್ಟು ಕಲಿಸ್ಲಿಕ್ಕೆ ಹೇಳ್ಕೊಡೋದೇನು ಬೇಡ ಅಂತ ಅನಿಸುತ್ತೆ, ಬಟ್ ಆದರೂ ಕೆಲವರು ಅದನ್ನು ಕೂಡ ಎಕ್ಸ್ಪೆಕ್ಟ್ ಮಾಡೋರು ಇರ್ತಾರೆ. ಸೊ ನಾನು ಈಚ್ ಆ್ಯಂಡ್ ಎವ್ರಿಬಡಿಗೂ ಕೂಡ ನನ್ನ ವೀಡಿಯೋಸ್ ತಲುಪಲಿ ಅನ್ನೋದೇ ನನ್ನ ಉದ್ದೇಶ. ಸೊ ಹಾಗಾಗಿ ಅದನ್ನು ಕೂಡ ಒಂದು ಸಿಂಪಲಾಗಿ ಹೇಳ್ಬಿಡ್ತೀನಿ ಅಷ್ಟೇ. ಸೊ ಚಪಾತಿ ಹಿಟ್ಟು ತೊಗೊಂಡು ಅದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಬೇಕು. ಉಪ್ಪನ್ನು ಹಾಕ್ಕೊಂಡು ಆಮೇಲೆ ನಾವು ನೀರನ್ನು ನೋಡ್ತಾ ಹಾಕ್ಕೊಳ್ಳಿ. ಬಿಕಾಸ್ ಒಂದೇ ಸಲ ಸುರಿದ್ಬಿಟ್ರೆ ಅದು ನಿಜವಾಗ್ಲೂ ಹೇಳ್ತೀನಿ ಚಪಾತಿ ಹಿಟ್ಟಿನ ಅದಕ್ಕೆ ಬರೋದಿಲ್ಲ, ತುಂಬ ತೆಳುವಾಗಿಬಿಡುತ್ತೆ. ಸೊ ಹಾಗಾಗಿ ನೀರನ್ನು ಸ್ವಲ್ಪನೇ ಹಾಕ್ಕೊಂಡು ಅದು ಯಾವ ರೀತಿ ಕನ್ಸಿಸ್ಟೆನ್ಸಿ ನಮಗೆ ಬೇಕಾಗುತ್ತಲ್ವಾ ಅದು ಕಲಿಸ್ತಾ ಇರಬೇಕಾದ್ರೆ ನಮಗೆ ಗೊತ್ತಾಗುತ್ತೆ. ಸೊ ಆ ಒಂದು ಕನ್ಸಿಸ್ಟೆನ್ಸಿ ಬರೋವರೆಗೂ ನೀಟಾಗಿ ಕಲಿಸ್ಕೊಂಡು ಲಾಸ್ಟಿಗೆ ನಾನು ಒಂದು 2-3 ಸ್ಪೂನ್ ತುಪ್ಪ ಅಥವಾ ಎಣ್ಣೆ, ಸೊ ಎರಡನ್ನೂ ಕೂಡ ಯೂಸ್ ಮಾಡ್ಕೋಬೋದು. ನಾನಿವತ್ತು ಎಣ್ಣೆನೇ ಯೂಸ್ ಮಾಡಿದ್ದೀನಿ. ಸೊ ನಾನಿಲ್ಲಿ 1 ಸ್ಪೂನ್ ಎಣ್ಣೆನ ಯೂಸ್ ಮಾಡಿಕೊಂಡು ಮತ್ತೆ ಒಂದು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಹದವಾಗಿ ಕಲಿಸ್ಬಿಟ್ಟು ಅದನ್ನು ಇವಾಗ ನಾನು ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಸೈಡಿಗೆ ಎತ್ತಿಟ್ಬಿಡ್ತೀನಿ. ಸೊ ಇಲ್ಲಿಗೆ ಚಪಾತಿ ಹಿಟ್ಟು ಮುಗೀತು. ಅದು ಸ್ವಲ್ಪ ನೆನ್ಕೊತಾ ಇರಲಿ. ಅಷ್ಟೊತ್ತಿಗೆ ನಮ್ಗೆ ಇಲ್ಲಿ ವಿಸಲ್ ಕೂಲ್ ಆಗಿದೆ. 3ರಿಂದ 4 ವಿಸಲನ್ನು ನಾನು ತೆಗೆಸಿದ್ದೆ. ತುಂಬ ಚೆನ್ನಾಗಿ ಬೇಳೆ ಮತ್ತು ಸೊಪ್ಪು ಹಾಕಿರುವಂಥ ತರಕಾರಿನೂ ಕೂಡ ಚೆಂದ ಸ್ಮ್ಯಾಶ್ ಆಗಿತ್ತು. ಬಟ್ ಆದರೂ ಕೂಡ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಈ ಥರ ನಾನು ಯೂಸ್ ಮಾಡ್ತಾ ಇದ್ದೀನಿ ಅಲ್ವಾ, ಈ ಥರ ಒಂದು ಸ್ಮ್ಯಾಶರ್ ಇಟ್ಕೊಂಡೇ ಇರ್ತಾರೆ. ಸೊ ಈ ಥರ ಒಂದು ಸ್ಮ್ಯಾಶರ್ ಮೂಲಕ ಈ ಒಂದು ಕುಕ್ಕರ್ ಒಳಗೆ ಇರುವಂತಹ ಐಟಮ್ಸ್ ಎಲ್ಲವನ್ನು ಕೂಡ ನಾವು ನೀಟಾಗಿ ಸ್ಮ್ಯಾಶ್ ಮಾಡಬೇಕು. ಸೊ ಏನಕ್ಕೆ ಸ್ಮ್ಯಾಶ್ ಮಾಡಬೇಕಂತಂದರೆ ಆ ಬೇಳೆ, ಸೊಪ್ಪು ಮತ್ತು ಹಾಕಿರುವ ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಮತ್ತು ಟೊಮ್ಯಾಟೊ ಇದೆಲ್ಲವೂ ಕೂಡ ನೀಟಾಗಿ ಕರಗಿ ಅದು ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ನಮಗೆ. ಸೊ ಆ ರೀತಿ ನಾವು ಇದನ್ನು ನೀಟಾಗಿ ಸ್ಮ್ಯಾಶ್ ಮಾಡಬೇಕು. ಸೊ ಇವಾಗ ನೀವು ನೋಡ್ತಾ ಇರ್ಬೋದು ಈ ಒಂದು ಕನ್ಸಿಸ್ಟೆನ್ಸಿ ತುಂಬ ತೆಳುನೂ ಇಲ್ಲ, ತುಂಬ ತಿಕ್ಕೂ ಇಲ್ಲ, ಮೀಡಿಯಂ ಕನ್ಸಿಸ್ಟೆನ್ಸಿ ಇದೆ. ಸೊ ಈ ಥರ ಕನ್ಸಿಸ್ಟೆನ್ಸಿ ಇದ್ದರೆ ಪ್ರತಿಯೊಂದು ಚಪಾತಿ, ರೊಟ್ಟಿ, ರೈಸು ಎಲ್ಲದಕ್ಕೂ ಕೂಡ ಈಸಿಯಾಗಿ ಬ್ಯಾಲೆನ್ಸ್ ಆಗುತ್ತೆ. ಸೊ ಇಷ್ಟು ಸ್ಮ್ಯಾಶ್ ಮಾಡಿಕೊಂಡು ನಾವು ಫೈನಲ್ ಒಗ್ಗರಣೆ ಮಾಡಬೇಕು. ಸೊ ಒಗ್ಗರಣೆಗೆ ಏನಿಲ್ಲ, ನಾನು ಒಂದು ಬಾಣಲಿ ಇಟ್ಟು ಒಂದು 2-3 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಅದು ಕಾದ್ಮೇಲೆ ಸಾಸಿವೆ, ಜೀರಿಗೆ, ಅದಾದಮೇಲೆ ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ನಾವು ಆಯಿಲಲ್ಲಿ ಫ್ರೈ ಮಾಡಬೇಕು. ಸೊ ಯಾವ ರೀತಿ ಫ್ರೈ ಮಾಡಬೇಕು? ಈರುಳ್ಳಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಬೇಕು. ಸೊ ಇಷ್ಟನ್ನು ಫ್ರೈ ಮಾಡಿಕೊಂಡು ಆಮೇಲೆ ನಾವೇನು ಮಾಡಬೇಕು ಅಂತಂದರೆ ನಾವು ಪಾಲಕ್ ಆ ಮಿಕ್ಸ್ಚರನ್ನು ನಾವು ಸ್ಮ್ಯಾಶ್ ಮಾಡಿ ಇಟ್ಟಿರ್ತೀವಿ ಅಲ್ವಾ, ಸೊ ಆ ಮಿಕ್ಸ್ಚರನ್ನು ಈ ಒಂದು ಒಗ್ಗರಣೆಗೆ ಹಾಕ್ಬಿಡಬೇಕು. ಸೊ ಈ ಒಂದು ಒಗ್ಗರಣೆಗೆ ಹಾಕ್ಕೊಂಡು ನೀಟಾಗಿ ಒಂದು ಮಿಕ್ಸ್ ಕೊಡಿ. ಈ ಟೈಮಲ್ಲಿ ನೀವು ಸ್ವಲ್ಪ ಉಪ್ಪು ಎಲ್ಲ ನೋಡ್ಕೊಳ್ಳಿ. ಕಮ್ಮಿ ಆಯಿತು ಅಂತಂದರೆ ಸೇರಿಸ್ಕೋಬೋದು, ಅಡ್ಡಿ ಇಲ್ಲ. ಬಟ್ ನಿಮಗೆ ಖಾರ ಕಮ್ಮಿ ಆಗಿತ್ತು ಅಂತಂದರೆ ನೀವು ಒಗ್ಗರಣೆಗೆ ಒಂದು ಸ್ವಲ್ಪ ಒಣಗಿದ ಮೆಣಸಿನ್ಕಾಯಿನ ಸೇರಿಸ್ಕೊಳ್ಳಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ, ಅದು ಕೂಡ ಟೇಸ್ಟು. ಬಟ್ ಇವತ್ತು ನಾನು ಮಾಡ್ತಾ ಇರುವಂತಹ ಈ ಒಂದು ಕನ್ಸಿಸ್ಟೆನ್ಸಿಗೆ ನಾನು ಯೂಸ್ ಮಾಡಿರುವಂತಹ ಮೆಣಸಿನ್ಕಾಯಿ ಖಾರ ಅನುಗುಣವಾಗಿ ಕರೆಕ್ಟಾಗಿತ್ತು. ಸೊ ಹಾಗಾಗಿ ನಾನು ಮತ್ತೆ ಎಕ್ಸ್ಟ್ರಾ ಯಾವುದೇ ರೀತಿ ಸ್ಪೈಸಿನ ಸೇರ್ಸೋಕ್ಕೆ ಹೋಗಿಲ್ಲ. ನಿಜವಾಗ್ಲೂ ಹೇಳ್ತೀನಿ, ಸಖತ್ತಾಗಿ ಬಂದಿತ್ತು ಇವತ್ತಂತೂ ಪಾಲಕ್ ಪಪ್ಪು. ಆಫ್ಟರ್ ಸೋ ಲಾಂಗ್ ಟೈಮ್ ನಾನು ಯೂಸ್ ಮಾಡಿದ್ದು. ಬಟ್ ಏನಂದರೆ ಇದರಲ್ಲಿ ಯೂಸ್ ಮಾಡಿರುವಂತಹ ಇಂಗ್ರೀಡಿಯೆಂಟ್ಸ್ ಎಲ್ಲವೂ ಕೂಡ ವೆರಿ ಹೆಲ್ತ್ ಬೆನಿಫಿಷಿಯಲ್ ಆ್ಯಂಡ್ ಆಲ್ಸೋ ಟೇಸ್ಟ್ ಕೂಡ ಹೇಳಂಗೆ ಇರಲ್ಲ. ಬಿಕಾಸ್ ತೊಗರಿಬೇಳೆ ಏನಿದೆಯಲ್ಲ ಇದು ಟೇಸ್ಟಿಗೆ ಹೇವನ್ ಅಂತಲೇ ಹೇಳ್ಬೋದು. ನನಗೆ ನಿಜವಾಗ್ಲೂ ಹೇಳ್ತೀನಿ, ಈ ಥರ ತೊಗರಿಬೇಳೆ ಯೂಸ್ ಮಾಡ್ಕೊಂಡು ಮಾಡೋ ಐಟಮ್ ಸಿಕ್ಕಾಪಟ್ಟೆ ಇಷ್ಟ. ಸೊ ಇವಾಗ ಕುದಿ ಬರ್ತಾ ಇದೆ ನೋಡಿ, ಈ ಟೈಮಿಗೆ ಪಾಲಕ್ ಪಪ್ಪು ರೆಡಿ ಅಂತ. ಸೊ ಈ ಟೈಮಿಗೆ ನಾವು ಒಂದು ಮುಚ್ಚಳ ಮುಚ್ಚಿಬಿಟ್ಟು ಸೈಡಿಗೆ ಇಟ್ಕೊಂಡ್ಬಿಡೋಣ. ಅದ್ರ ಪಾಡಿಗೆ ಅದು ಕೂಲ್ ಆಗುತ್ತೆ. ನೆಕ್ಸ್ಟು ಇಲ್ಲಿ ನೀವು ನೋಡ್ತಾ ಇರ್ಬೋದು, ನಾನು ಚಪಾತಿ ಹಿಟ್ಟು ಏನು ಕಲಸಿಟ್ಟಿದ್ದೆ ಅಲ್ವಾ, ಸೊ ಒಂದು 1/2 hour ನಾನು ಬಿಟ್ಟಿದ್ದೆ. ತುಂಬ ಸಾಫ್ಟ್ ಅಂದರೆ ತುಂಬ ಸಾಫ್ಟಾಗಿತ್ತು ಚಪಾತಿ. ನಿಜವಾಗ್ಲೂ ಹೇಳ್ತೀನಿ, ಅಟ್ಲೀಸ್ಟ್ ನಾವು ಕಲಸಿ ಒಂದು 1/2 hour ಆದರೂ ಇಟ್ಟರೆ ಚಪಾತಿ ತುಂಬ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ಅಷ್ಟೇ. ನೆಕ್ಸ್ಟ್ ನಾನಿಲ್ಲಿ ಚಪಾತಿನ ಲಟ್ಟಿಸ್ಕೊತಾ ಇದ್ದೀನಿ. ನಾನು ಯೂಶ್ವಲಿ ಚಪಾತಿಗೆ ಜಾಸ್ತಿ ಆಯಿಲೆಲ್ಲ ಯೂಸ್ ಮಾಡೋಕ್ಕೆ ಹೋಗೋದಿಲ್ಲ.
ಬಿಕಾಸ್ ಕೆಲವ್ರನ್ನ ನಾನು ನೋಡಿದ್ದೀನಿ, ಕಲಿಸ್ಬೇಕಾದ್ರೂ ಕೂಡ ತುಂಬ ಆಯಿಲ್ನ ಯೂಸ್ ಮಾಡ್ತಾರೆ, ಮತ್ತು ಬೇಯಿಸ್ಬೇಕಾದ್ರೂ ಕೂಡ ತುಂಬ ಆಯಿಲ್ನ ಯೂಸ್ ಮಾಡ್ತಾರೆ. ನಾನು ಕಲಿಸ್ಬೇಕಾದ್ರೂ ನಿಮಗೆ ಗೊತ್ತು 1 ಸ್ಪೂನ್ ನಾನು ಎಣ್ಣೆನ ಯೂಸ್ ಮಾಡಿದ್ದು ಅಷ್ಟೇ. ಸೊ ಲೇಟರ್ ದಟ್ ನಾನು ಇವಾಗ ಬೇಯಿಸ್ತಾ ಇರಬೇಕಾದ್ರೂ ಕೂಡ ನಾನು ಇದಕ್ಕೆ ಯಾವುದೇ ರೀತಿ ಆಯಿಲನ್ನು ಯೂಸ್ ಮಾಡ್ತಾ ಇಲ್ಲ. ಬಿಕಾಸ್ ಸ್ವಲ್ಪ ಹೆಲ್ತ್ ಓರಿಯೆಂಟೆಡ್ ಅಂತ ನೋಡಿದಾಗ ನಾವು ಸ್ವಲ್ಪ ಈ ಎಣ್ಣೆ ಎಲ್ಲ ಕಮ್ಮಿನೇ ಯೂಸ್ ಮಾಡ್ಕೋಬೇಕು. ಇಲ್ಲ ಅಂತಂದರೆ ನಿಮಗೆ ನಿಜವಾಗ್ಲೂ ಅದು ಅಷ್ಟು ಇಷ್ಟ ಆಗಲ್ಲ, ಎಣ್ಣೆ ಬೇಕೇ ಬೇಕು ಅಂತಂದರೆ ಒಂದು ಸ್ವಲ್ಪ ಲೈಟಾಗಿ ಹಾಕ್ಕೊಳ್ಳಿ. ಇಲ್ಲ ಅಂತಂದರೆ ಈ ಟೈಮಲ್ಲಿ ನೀವು ಬೆಣ್ಣೆ ಅಥವಾ ತುಪ್ಪನ ಯೂಸ್ ಮಾಡ್ಕೊಳ್ಳಿ ಚಪಾತಿ ಬೇಯಿಸಲಿಕ್ಕೆ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಅಂತೂ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ. ನನಗೆ ಯೂಶ್ವಲಿ ಚಪಾತಿ, ದೋಸೆ ಇವೆಲ್ಲದಕ್ಕೂ ಕೂಡ ಸ್ವಲ್ಪ ತುಪ್ಪದ ಫ್ಲೇವರ್ ಬಂದರೆ ಇಷ್ಟ ಆಗುತ್ತೆ ನನಗೆ. ಸೊ ಹಾಗಾಗಿ ಸಮ್ಟೈಮ್ಸ್ ಹಾಕೋತೀನಿ ಅಷ್ಟೇ, ನಾಟ್ ಮೆನಿ ಟೈಮ್, ಓನ್ಲಿ ಸಮ್ಟೈಮ್ಸ್ ನಾನು ತುಪ್ಪನ ಯೂಸ್ ಮಾಡಿಕೊಂಡು ಚಪಾತಿನ ಬೇಯಿಸ್ಕೊತೀನಿ. ಬಟ್ ಇವತ್ತು ನೀವು ನೋಡ್ತಾ ಇದ್ದೀರಲ್ವ, ಸೊ ಹಾಗೆ ನಾನು ಪ್ಲೈನ್ ಆಗಿ ಬೇಯಿಸ್ತಾ ಇದ್ದೀನಿ. ಇದಕ್ಕೆ ಯಾವುದೇ ರೀತಿ ಎಣ್ಣೆ, ಬೆಣ್ಣೆ, ತುಪ್ಪನ ನಾನು ಯೂಸ್ ಮಾಡಿಲ್ಲ. ಸೊ ಇಷ್ಟ ಆದರೆ ಆಲ್ಮೋಸ್ಟ್ ನನ್ನ ಅಡುಗೆನೇ ಇವತ್ತು ಓವರ್ ಆಯಿತು. ಇಷ್ಟೆಲ್ಲ ಮಾಡಲಿಕ್ಕೆ ನನಗೆ ಅಮ್ಮಮ್ಮ ಅಂದರೆ ಒಂದು ಗಂಟೆ ಹಿಡಿತು ಅಂತ ಹೇಳ್ಬೋದು. ತುಂಬ ಈಸಿಯಾಗೆ ಮಾಡ್ಕೋಬೋದು, ತುಂಬ ಏನೋ ಟೈಮ್ ಹಿಡಿಯುತ್ತೆ ಅನ್ನಂಗೇನು ಇರೋದಿಲ್ಲ. ಸೊ ಹಾಗಾಗಿ ನನಗಿವತ್ತು ನನ್ನ ಅಡುಗೆ ರುಟೀನ್ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಆ್ಯಂಡ್ ನಾನು ಮಾಡಿರುವಂಥ ಪಾಲಕ್ ಪಪ್ಪು ಕೂಡ ಅಷ್ಟೇ ತುಂಬ ರುಚಿಯಾಗಿ ಬಂದಿತ್ತು. ಮುಂದೆ ನಾನು ನಿಮಗೆ ತಿಂದು ಟೇಸ್ಟ್ ಹೇಳಿದ್ದೀನಿ, ನಿಮಗೆ ಗೊತ್ತಾಗುತ್ತೆ. ಸೊ ಇವಾಗ ನಾನು ನೋಡ್ತಾ ಇರ್ಬೋದು, ನಾನು ಸರ್ವ್ ಮಾಡ್ಕೊತಾ ಇದ್ದೀನಿ ಚಪಾತಿ ಜೊತೆ. ಸೊ ಚಪಾತಿ ಜೊತೆಲಿ ಒಂದು ಚಪಾತಿ ತೊಗೊಂಡಿದ್ದೀನಿ ಮತ್ತು ಪಾಲಕ್ ಪಪ್ಪು. ಆ ಪಾಲಕ್ ಪಪ್ಪು ಮೇಲೆ ಒಂದು 1/2 ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ. ಮೈ ಗಾಡ್, ಟೇಸ್ಟ್ ಅಂತೂ ಸಕ್ಕತ್ತಾಗಿರುತ್ತೆ, ಹೇಳಂಗೆ ಇರೋದಿಲ್ಲ. ಇದಾದ್ಮೇಲೂ ಕೂಡ ನಾನು ವೈಟ್ ರೈಸ್ ಕೂಡ ತಿಂದೆ, ಅದು ಕೂಡ ಅಲ್ಟಿಮೇಟ್ ಆಗಿತ್ತು ಟೇಸ್ಟ್. ಫ್ರೆಂಡ್ಸ್, ನೋಡ್ಕೊಂಬಂದ್ರಿ ಅಲ್ವಾ ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು. ಪಾಲಕ್ ಪಪ್ಪು ಮತ್ತು ಚಪಾತಿ ಕಾಂಬಿನೇಷನ್ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ. ಸೊ ನಿಮ್ಮ ಮುಂದೆನೇ ನಾನು ಮಾಡಿ ಮತ್ತೆ ತಟ್ಟೆಗೂ ಕೂಡ ಸರ್ವ್ ಮಾಡಿಕೊಂಡು ತೋರಿಸಿದ್ದೀನಿ. ಅಲ್ಟಿಮೇಟ್ ಆಗಿದೆ ಟೇಸ್ಟ್ ಮಾತ್ರ. ಬಿಕಾಸ್ ನಾನು ಅವಾಗಲೇ ಪಾಲಕ್ ಪಪ್ಪು ಟೇಸ್ಟ್ ನೋಡಿದೆ, ಲೈಕ್ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅನ್ನೋ ಸಲುವಾಗಿ ನೋಡ್ತೀವಲ್ಲ, ಸೊ ಅವಾಗ ನೋಡಿದೆ. ಸೊ ಇದಕ್ಕೆ ಬೆಣ್ಣೆ, ತುಪ್ಪ ಈ ಥರ ಎಲ್ಲ ಸೇರಿಸ್ಕೊಂಡು ತಿಂತಾ ಇದ್ರೆ ಮೈ ಗಾಡ್, ಸಕ್ಕತ್ತಾಗಿದೆ. ಸತ್ಯ, ಕರೆಂಟ್ ಬಂತು, ನಾನು ಸುಳ್ಳು ಹೇಳ್ತಾ ಇಲ್ಲ. ಎಷ್ಟು ಸೂಪರ್ ಆಗಿದೆ ಅಂತಂದರೆ, ಯಾವ ರೆಸ್ಟೋರೆಂಟಿಗೆ ಹೋಗಿ ನೀವು ಆರ್ಡ್ರ್ ಮಾಡ್ಕೊಂಡು ತಿಂದರೂ ಈ ಟೇಸ್ಟಿಗೆ ಅದಕ್ಕೆ ಕಂಪೇರ್ ಮಾಡಿದ್ರೆ ಇದೇನು ಕಮ್ಮಿ ಇರೋದಿಲ್ಲ ಟೇಸ್ಟ್ ವಿಚಾರದಲ್ಲಿ. ಅಷ್ಟು ಸಕ್ಕತ್ತಾಗಿದೆ, ಯಮ್ಮಿ ಆಗಿದೆ. ಆ್ಯಂಡ್ ತುಪ್ಪದ ಫ್ಲೇವರ್ ಅಂತೂ ಕೇಳಂಗೆ ಇಲ್ಲ. ನನಗೆ ಸಿಕ್ಕಾಪಟ್ಟೆ ಇಷ್ಟ ತುಪ್ಪ ಅಂತಂದರೆ. ಇವೇನು ಬೆಣ್ಣೆನೂ ಕೂಡ ಒಳ್ಳೆ ಕಾಂಬಿನೇಷನ್, ಇದಕ್ಕೆ ಬೆಣ್ಣೆನೂ ಕೂಡ ಸೇರಿಸ್ಕೊಂಡು ತಿನ್ನಿ. ನನಗಂತೂ ಸೀರಿಯಸ್ಲಿ ಹೇಳ್ತೀನಿ, ಚಪಾತಿ ಜೊತೆ ತಿಂತಾಯಿದ್ರೆ ಫೀಲಿಂಗ್ ಹೆವೆನ್ ಅನ್ನಿಸ್ತಾ ಇದೆ. ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ಇದನ್ನು ನಾನು ಕಂಪ್ಲೀಟ್ ತಿನ್ಕೊಂಡು ಆಮೇಲೆ ನಿಮಗೆ ಸಿಗ್ತೀನಿ, ಓಕೆನಾ? ಸೊ ನಾನು ಪಾಲಕ್ ಪಪ್ಪು ಜೊತೆ ಚಪಾತಿ ಮತ್ತು ರೈಸ್ ಕೂಡ ಟೇಸ್ಟ್ ಮಾಡಿದೆ. ಅಲ್ಟಿಮೇಟ್ ಆಗಿತ್ತು, ಒಳ್ಳೆ ಊಟ ಆಯಿತು. ಅದಾದಮೇಲೆ ಒಂದು ಸ್ವಲ್ಪ ನಿದ್ದೆರಾಯ ನನ್ನನ್ನು ಕರೆದ. ಸೊ ಹಾಗಾಗಿ ಅವನಿಗೆ ಯಾಕೆ ಬೇಜಾರು ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದೆ. 1.5 hour ನಾನು ಮಲಗಿದ್ದೆ ಅನಿಸುತ್ತೆ ಇವತ್ತು ಮಧ್ಯಾಹ್ನ. ಸೊ ಪರವಾಗಿಲ್ಲ, ಒಂದು ಸ್ವಲ್ಪ ನಿದ್ದೆ ಚೆನ್ನಾಗಾಯಿತು. ಬಿಕಾಸ್ ಯಾಕೋ ಗೊತ್ತಿಲ್ಲ, ಪ್ರೀವಿಯಸ್ ನೈಟ್ ನಂಗೆ ಅಷ್ಟು ನಿದ್ದೆ ಆಗಿರಲಿಲ್ಲ. ಸೊ ಹಾಗಾಗಿ ಇರಲಿ ನೈಟ್ ಮಲ್ಗೋಣ ಅಂತ ಮಲಗಿದ್ದೆ, ಮಧ್ಯಾಹ್ನ ಮಲ್ಗೋಣ ಅಂತ ಮಲಗಿದ್ದೆ. ಸೊ ಮಲಗಿ ಎದ್ದ ಮೇಲೆ ನಮ್ಮ ಅತ್ತೆಮ್ಮ ಅವರು ಆಲ್ರೆಡಿ ಟೀ ಮಾಡಿಟ್ಟಿದ್ರು. ಸೊ ಟೀ ಟೈಮ್ ಅಂದರೆ ನನಗೆ ತುಂಬ ಫೇವ್ರೆಟ್, ನಿಮ್ಗೆಲ್ರಿಗೂ ಗೊತ್ತಿರುತ್ತೆ. ಬಿಕಾಸ್ ನಾನು ದಿನದಲ್ಲಿ ಒಂದು ಬಾರಿ ಮ್ಯಾಕ್ಸಿಮಮ್ ಅಂದರೆ 1 ಬಾರಿ ನಾನು ಕುಡಿತೀನಿ. ಕೆಲವೊಂದು ಸರ್ತಿ ಏನಾದರೂ ಸ್ವಲ್ಪ ಎಕ್ಸ್ಟೆಂಡ್ ಆಗ್ಬೋದು ಅಷ್ಟೇ. ಬಟ್ ಎವ್ರಿ ಡೇ ನನ್ನ ರುಟೀನ್ ಒಂದು ಟೈಮ್ ನಾನು ಟೀನ ಕುಡಿತೀನಿ. ಸೊ ಅದರಲ್ಲೂ ಕೂಡ ಈವ್ನಿಂಗ್ ಟೈಮ್ ಈ ಥರ ಒಂದು ಟೀ ಕಪ್ ಇಟ್ಕೊಂಡು ಆಚೆ ಕಡೆ ಕುತ್ಕೊಂಡು ಏನೋ ಒಂದು ಸ್ವಲ್ಪ ಮನಸ್ಸಿಗೆ ರಿಲ್ಯಾಕ್ಸ್ ಮಾಡಿಕೊಂಡು ಟೀ ಕುಡಿತಾ ಇದ್ದರೆ ಸಿಗೋ ಮಜಾನೇ ಬೇರೆ, ಗೊತ್ತಾ? ಒಳಗಡೆ ಕುಡಿಬೇಡಿ ಟೀನ, ಬಿಕಾಸ್ ಇದು ನನ್ನ ಪರ್ಸ್ನಲ್ ಒಪಿನಿಯನ್. ಆ್ಯಂಡ್ ಆಲ್ಸೋ ನಿಮಗೂ ಕೂಡ ಸಜೆಸ್ಟ್ ಮಾಡ್ತಾ ಇದ್ದೀನಿ. ಟೀ ಟೈಮ್ ಅನ್ನೋದನ್ನು ಆದಷ್ಟು ಈ ಬಾಲ್ಕನಿಲಿ, ಟೆರಸಲ್ಲಿ ಅಥವಾ ನಿಮ್ಮ ಹಳ್ಳಿ ಸೈಡ್ ಇದ್ದರೆ ಕಾಂಪೌಂಡಲ್ಲಿ ಕುತ್ಕೊಂಡು ಸ್ವಲ್ಪ ಎಂಜಾಯ್ ಮಾಡಿ. ತುಂಬ ಅಂದರೆ ತುಂಬ ಒಳ್ಳೆ ಫೀಲ್ ಸಿಗುತ್ತೆ. ಸೊ ಟೀ ಕುಡ್ಕೊಂಡು ಒಂದು ಸ್ವಲ್ಪ ಹೊತ್ತು ವಾಕ್ ಎಲ್ಲ ಮುಗಿಸ್ಕೊಂಡು ಒಳಗಡೆ ಬಂದೆ. ನಮ್ಮನೆ ಈ 2 ಪುಟಾಣಿಗಳು ನೋಡಿ ಹೆಂಗೆ ಫೋನ್ ನೋಡ್ಕೊಂಡು ಕೂತಿದ್ದಾವೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಜಾಸ್ತಿ ಫೋನ್ ನೋಡೋದಿಲ್ಲ ಇವರು, ತುಂಬ ಆಚೆ ಕಡೆ ಎಲ್ಲ ಆಟ ಆಡ್ತಾ ಇರ್ತಾರೆ. ಸೊ ಚೈಲ್ಡ್ಹುಡ್ನ ತುಂಬ ಚೆನ್ನಾಗಿ ಅವರು ಎಂಜಾಯ್ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬಹುದು. ಬಟ್ ಏನೋ ಗೊತ್ತಿಲ್ಲ, ಅಪರೂಪಕ್ಕೆ ಈ ಥರ ಫೋನ್ ಇಟ್ಕೊಂಡು ಕೂತಿದ್ರು. ಅದರಲ್ಲೂ ನಮ್ಮ ಸೊಸೆ ಮುದ್ದು ಅಂತೂ ಆ ಪುಟ್ ಕೈಯಲ್ಲಿ ಆ್ಯಂಡ್ರಾಯ್ಡ್ನ ಆಪ್ರೇಟ್ ಮಾಡೋದನ್ನ ನೋಡೋಕ್ಕೆ ಚೆಂದ ಅನಿಸುತ್ತೆ. ಅವ್ಳು ನೋಡಿ ಬೆಳ್ಳೆಲ್ಲ ಎಷ್ಟು ಚೆನ್ನಾಗಿ ಆಡಿಸ್ತಾ ಇದ್ದಾಳೆ. ತುಂಬ ಖುಷಿ ಆಯಿತು ನನಗೆ, ಅದಕ್ಕೋಸ್ಕರ ಅದು ಒಂದು ಕ್ಲಿಪ್ಪಿಂಗ್ಸ್ನ ತೊಗೊಂಡೆ.
ಸೊ ಇವ್ರ ಜೊತೆ ಒಂದು ಸ್ವಲ್ಪ ಹೊತ್ತು ಆಟ ಆಡಿದೆ. ಅಷ್ಟೊತ್ತಿಗೆ ನೈಟ್ ಆಯಿತು. ಮತ್ತೆ ನಾನು ಊಟಕ್ಕೆ ಅದೇ ಪಾಲಕ್ ಪಪ್ಪು ಜೊತೆ ಏನೋ ಚಪಾತಿ ಮತ್ತು ಸೈಡಿಗೆ ಒಂದು ಸ್ವಲ್ಪ ತರಕಾರಿ, ಏನು ತರಕಾರಿ ಸಿಗುತ್ತೋ ಆ ತರಕಾರಿನ ಯೂಸ್ ಮಾಡ್ಕೊಂಡು ತಿನ್ನಿ, ಚೆನ್ನಾಗಿರುತ್ತೆ. ಸೊ ಇಷ್ಟು ತಿನ್ಕೊಂಡು ನನ್ನ ಡೇನ ಮುಗಿಸ್ದೆ. ಎಸ್ ಫ್ರೆಂಡ್ಸ್, ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಐ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಒಳ್ಳೆ ಕಂಟೆಂಟ್ ಇಟ್ಕೊಂಡು ನಿಮ್ಮೆಲ್ಲರನ್ನ ಎಂಟರ್ಟೈನ್ ಮಾಡೋಕ್ಕೆ ನಾನು ಬರ್ತೀನಿ. ಅಲ್ಲಿವರೆಗೂ ನನ್ನನ್ನು ಮಿಸ್ ಮಾಡ್ಕೋತಾ ಇರಿ. ಟಾಟಾ, ಬಾಯ್, ಸಿ ಯು.